ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಬ್ಲಾಗನ್ನು ಶುರು ಮಾಡಿದೆ. ಡೈಲಿ ಬ್ಲಾಗ್ ಹಾಕ್ತೀನಿ ಅಂತೀರಾ, ಇದೇ ನಿಮ್ಮದು ಅಂತ ಹೇಳ್ಬೋದು. ಬಟ್ ಏನಾಗಿತ್ತು ಅಂತಂದರೆ, ನಾನು ಯೂಟ್ಯೂಬ್ ಏನು ಪೋಸ್ಟಲ್ಲಿ ನಾನೊಂದು ಏನದು ಫೋಟೋನ ಹಾಕಿದ್ದೆ ನನ್ನ ಮಗಂದದು. ಅದು ಡಿಸ್ಚಾರ್ಜಿನ ದಿನ ಆಯಿತಾ. ಟೈಫಾಯ್ಡ್ ಜ್ವರ ಬಂದ್ಬಿಟ್ಟಿತ್ತು. ಹಂಗಾಗಿ ನಾನು ಹೇಳಿದ ದಿನವೇ ಅವತ್ತು, ಅಂದರೆ ಅದಕ್ಕಿಂತ ಮುಂಚೆ 10 ಡೇಸು ಜ್ವರ ಇತ್ತು ಅವನಿಗೆ. ಅದಾದಮೇಲೆ ಏನಾಯಿತು ಅಂತಂದರೆ, ಯಾವಾಗಲೂ ನೈಟ್ ಹೊತ್ತು ಜ್ವರ ಬರೋದು, ಸ್ಕೂಲಲ್ಲಿ ಇದ್ದಾಗ ಜ್ವರ ಬರೋದು, ಈ ರೀತಿ ಬಿಟ್ಟು ಬಿಟ್ಟು ಜ್ವರ ಬರೋದು, ಈ ರೀತಿ ಎಲ್ಲ ಆಗ್ತಾಯಿತ್ತು. ಹಂಗಾಗಿ ನಾನೇನು ಮಾಡಿದೆ, ಇದು ಯಾಕೋ ಸೆಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೋಗಿ ಬ್ಲಡ್ ಚೆಕಪ್ ಮಾಡಿಸಿದ್ಕೆ ಟೈಫಾಯ್ಡ್ ಜ್ವರ ಅಂತ ಬಂತು. ಅವಾಗ ಅಡ್ಮಿಟ್ ಮಾಡಿಕೊಂಡ್ರು. ಅಂದರೆ ದೊಡ್ಡವ್ರಿಗೂ ಕೂಡ ಅಷ್ಟೇ ಕ್ಯೂರ್ ಆಗೋದು ಟೈಫಾಯ್ಡ್ ಅವೆಲ್ಲನೂ ಸ್ವಲ್ಪ ಲೇಟೇ ಆಗುತ್ತೆ. ಮಕ್ಕಳಲ್ಲಂತೂ ಅದರಲ್ಲೂ 10 ಡೇಸ್ ಜ್ವರ ಅಂತ ಅಂದಾಗ ಅವರು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ನಾನು ಅಂದರೆ ಅಡ್ಮಿಟ್ ಮಾಡಿದ್ದು ಅರಸೀಕೆರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ. 3 ಜನ ಡಾಕ್ಟ್ರು ಬರ್ತಾರೆ ಫ್ರೆಂಡ್ಸ್ ಮಕ್ಕಳು ವಾರ್ಡಿಗೆ. ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತಂದರೆ, ಒಂದು 4 ಅವರು 4 ಏನೋ ಅವಧಿ, ಅಂದರೆ ಬೆಳಿಗ್ಗೆ ಒಂದು ಟೈಮು, ಮತ್ತು ಮಿಡಲಲ್ಲಿ ಒಂದು 11 ಗಂಟೆ ಟೈಮಲ್ಲಿ ಒಂದು ಸಲ, ಮತ್ತು ಮಧ್ಯಾಹ್ನ ಮತ್ತು ನೈಟ್ ಒಂದು ಸತಿ ಬರ್ತಾರೆ. ತುಂಬ ಚೆನ್ನಾಗಿ ನೋಡ್ತಾರೆ. ಮತ್ತು ನನ್ನ ಮಗ 10 ಡೇಸಿಂದ ಜ್ವರ ಇದೆ ಅಂದಾಗ, ಇಲ್ಲ ನೀವು ಇನ್ನೂ ಒಂದು ದಿನ ಇರಬೇಕು, ಇನ್ನೂ ಸ್ವಲ್ಪ ಮೆಡಿಸನ್ ಹೋಗಲಿ ಬಾಡಿ ಒಳಗಡೆ, ಸ್ವಲ್ಪ ರಿಕವರಿ ಆಗಲಿ ಅಂತಲೇ ಹೇಳ್ತಾಯಿದ್ರು ಡಾಕ್ಟರ್ಸು. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ. ನಾವು ಕೆಲವೊಂದು ಕಡೆ ಹೆದರುತ್ತೀವಿ, ಬಟ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅರಸೀಕೆರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ. ನೀವು ಕೂಡ ಯಾರಾದರೂ ಅರಸೀಕೆರೆ ಸುತ್ತಮುತ್ತವ್ರು ಆಗಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮಕ್ಕಳನ್ನ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಅಂದರೆ, ಜ್ವರ ಅವಕ್ಕೆಲ್ಲನೂ ಕೂಡ ಕರ್ಕೊಂಡೋಗಿ. ತೀರಾ ಸೀರಿಯಸ್ಸು ಅಂತ ಅಂದರೆ ನಿಮ್ಮ ಇಷ್ಟ ಅದು. ಕೆಲವೊಂದು ಫೆಸಿಲಿಟೀಸ್ ಇಲ್ದಲೇ ಇದ್ದಾಗ ಹಾಸನ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತಾರೆ. ಬಟ್ ಈ ಜ್ವರ, ಕೆಮ್ಮು, ಶೀತ, ಈ ಥರ ಏನು ವಾಂತಿ ಭೇದಿ, ಆಮೇಲೆ ಮಕ್ಕಳಲ್ಲಿ ಏನಾದರೂ ಫುಡ್ ಏರುಪೇರು ಆದರೆ ಇದೆಲ್ಲನೂ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಏನಾದರೂ ತುಂಬ ದಿವಸದಿಂದ ಜ್ವರ ಬರ್ತಾಯಿದೆ, ಆ ಥರ ಕೆಮ್ಮಿದೆ, ಸ್ವಲ್ಪ ಪ್ರೈವೇಟಿಗೆ ತೋರಿಸಿ. ಬಟ್ ಏನಾಗಿದೆ, ಸಡನ್ಲಿ ಜ್ವರ ಬಂತ, ಸಡನ್ಲಿ ಕೆಮ್ಮು ಬಂತ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸಿ ಇಮಿಡಿಯೇಟ್ ಟ್ರೀಟ್ಮೆಂಟ್ನ ಕೊಡ್ತಾರೆ. ಇನ್ನು ನಾನು ಇವಾಗ ಮನೆಯಲ್ಲಿ ನೈಟು ಎಲ್ಲನೂ ಕೂಡ, ಇದು ಹಿಂದಿನ ಬ್ಲಾಗೇನೆ, ಆಗಲೇ ಒಂದು 10 ಡೇಸ್ ಆಯಿತು. ಅದ್ರ ಹಿಂದಿನ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರೋಂಥದ್ದು. ಬಟ್ಟೆಗಳಿದ್ದು ಎಲ್ಲನೂ ನೈಟು ಬಟ್ಟೆ ಎಲ್ಲ ತೊಳೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಒಣಗಾಕಿದ್ದೆ. ಇನ್ನು ರಂಗೋಲಿ, ಅಂದರೆ ತುಂಬ ದಿನ ಆಗಿಬಿಟ್ಟಿದೆ, ರಂಗೋಲಿನೂ ಖಾಲಿಯಾಗಿದೆ ಬಿಡಿಸಿ. ತುಂಬ ದಿನ ಆದಮೇಲೆ ಸ್ವಲ್ಪನೇ ಬಿಡಿಸ್ತೀವಿ ಅಂದರೆ ಎಂಥದ್ದು ಅಷ್ಟೇ ಮರ್ತೋದಂಗೆ ಆಗ್ಬಿಡುತ್ತೆ. ಹಾಗೆಯೇ ವೀಡಿಯೋಸು ಕೂಡ ಮಾಡಬೇಕಾದ್ರೆ ತುಂಬ ದಿನ ಆದಮೇಲೆ ವೀಡಿಯೋಸ್ ಮಾಡೋಕ್ಕೋದ್ರೆ ಏನು ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಕಂಟೆಂಟ್ ಕೊಡಬೇಕು ವ್ಯೂವರ್ಸಿಗೆ ಅನ್ನೋದು ಕೂಡ ಐಡಿಯಾ ಬರಲ್ಲ. ಸೊ ಹಾಗಾಗಿ ನನಗೂ ಅದೇ ಥರ ಆಗಿದ್ದು. ಇನ್ನು ನೋಡ್ತಾ ಇರ್ಬೋದು, ಇನ್ನು ಬೆಳಗ್ಗೆ ಎದ್ದು ನಾನು ಕಾಫಿ ಗಿಫಿ ಮಾಡಿಕೊಂಡು ಹುಡುಗರಿಗೆಲ್ಲ ಹಾಲು ಕಾಯಿಸ್ಕೊಟ್ಟು, ಇನ್ನು ಬಿಸ್ಕೆಟ್ ಎಲ್ಲನೂ ನೋಡ್ತಾ ಇರ್ಬೋದು. ಸಣ್ಣ ಸಣ್ಣವು ಈಗ ಬಿಸ್ಕೆಟ್ ಎಲ್ಲ ತೊಗೊಂಡು ಬಂದಿದ್ದೆ. ಕೆಲವೊಂದು ತೀರಾ ಸ್ವೀಟ್ ಇರೋದು ಕಾಫಿಗೆ ಹೆಚ್ಕೊಂಡು ತಿನ್ನೋಕ್ಕಾಗಲ್ಲ, ಸ್ವೀಟ್ ಜೊತೆನೇ ಸ್ವೀಟು ತಿನ್ನೋಕ್ಕಾಗಲ್ಲ ಅಲ್ವಾ. ಸ್ವೀಟ್ ಕುಡಿತಾ ಇದ್ದೀವಿ ಅಂದರೆ ಖಾರ ಏನಾದರೂ ತಿನ್ನೋ ಥರ ಇರಬೇಕು, ಖಾರ ಏನಾದರೂ ತಿಂತಾ ಇದ್ದೀವಿ ಅಂದರೆ ತಿಂದಾದ್ಮೇಲೆ ಸ್ವೀಟಿಂದ ಏನಾದರೂ ಕುಡಿಯೋ ಥರ, ಅಂದರೆ ಜ್ಯೂಸು ಈ ಥರ ಇರಬೇಕು, ಆವಾಗಲೇ ಒಂದು. ಆಮೇಲೆ ಚಿಕನ್ ಸಾರು ಕೂಡ ಮಾಡಿದ್ದೆ ಸಂಡೇ ಆಗಿರೋದ್ರಿಂದ. ಕೆಲವೊಂದು ಫ್ರೆಂಡ್ಸು ನಿಮಗೆ ಅಂದರೆ ಯೂಟ್ಯೂಬ್ಗೆ ಅಡ್ಡ ವಿಡಿಯೋ ಬರುತ್ತಲ್ಲ, ಆ ಥರ ಬರ್ದಲ್ಲೇ ಇರೋ ಕಾರಣ ಇದು ಏನು ಅಂತಂದರೆ, ಇನ್ಸ್ಟಾಗ್ರಾಮ್ಗೆ ಕೆಲವೊಂದು ವೀಡಿಯೋಸ್ನ ನಾನು ಶೂಟ್ ಮಾಡ್ಕೊಂಡಿದ್ದೆ, ಅದನ್ನೇ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಕೆಲವೊಬ್ರಿಗೆ ಗೊತ್ತಿರುತ್ತಲ್ಲ, ಇನ್ಸ್ಟಾಗ್ರಾಮ್ ಇರಲ್ಲ, ಸೊ ಅದನ್ನು ಕೂಡ ಯೂಟ್ಯೂಬಲ್ಲೇ ನೋಡಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಇನ್ನು ತಿಂಡಿಗೆ ಚಪಾತಿ ಎಲ್ಲನೂ ಕೂಡ ಕಲಸಿ ಎತ್ತಿಟ್ಟಿದ್ದೆ ಹಿಟ್ಟನ್ನ, ಹಾಲು ಕರಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ. ಇವಾಗ ಚೆನ್ನಾಗಿ ನೆಂದಿತ್ತಲ್ಲ, ಚಪಾತಿ ಎಲ್ಲ ಅರ್ದು ನೋಡಿ ಈ ಥರ ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ. ಮಕ್ಕಳಿಗೆಲ್ಲ ಹಾಕ್ಕೊಡ್ಬೇಕು. ಇನ್ನು ಮಕ್ಳಿಗೆ ಸ್ವಲ್ಪ ಯಾವ ಥರ ಅಂದರೆ ಕಿಸಾನ್ ಕೆಚಪ್ ಬರುತ್ತಲ್ಲ, ಟೊಮೊಟೊ ಕೆಚಪ್ಪು, ಅದನ್ನು ಹಾಕೊಡ್ರಿ ಅಂತ ಹೇಳ್ತಾ ಇರ್ತಾರೆ ಮಕ್ಕಳು. ಯಾವ ಥರ ಅಂತ ಅಂದರೆ, ರೋಲ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಚಟ್ನಿಗಿಂತನೂ ಕೂಡ ಅವನ್ನ ಆ ಥರ ರೋಲ್ ಮಾಡಿಬಿಟ್ಟು
ಹಾಕೊಟ್ಟು ಟೊಮೆಟೊ ಕೆಚಪ್ಪು ಅದ್ರ ಮೇಲೆ ಜೊತೆಗೆ ಸ್ವಲ್ಪ ಸೈಡಲ್ಲಿ ಚಟ್ನಿನೂ ಕೂಡ ಹಾಕಿರ್ತೀನಿ. ಇನ್ನು ಸ್ವಲ್ಪ ಬಿಸ್ಕೆಟ್ ಎಲ್ಲ ಕಮ್ಮಿ ಮಾಡ್ತಾ ಇದ್ದೀನಿ, ಸ್ನ್ಯಾಕ್ಸ್ ಥರ ಜಂಕ್ ಫುಡ್ಡು. ಈಗ ಫ್ರೂಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತಂದರೆ ಫ್ರೆಂಡ್ಸ್, ಯಾವಾಗಲೂ ಫ್ರೂಟ್ಸ್ ತಿನ್ನಲ್ಲ, ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ. ಕೆಲವೊಂದು ರೇರು. ಆಮೇಲೆ ಇನ್ನೊಂದು ಸಲ ಏನಾಗುತ್ತೆ ಅಂತ ಅಂದರೆ ಈ ಸಿರಾಪ್ಗಳೆಲ್ಲನೂ ಜ್ವರ ಬಂದಾಗ ಕುಡಿಯಲ್ವಲ್ಲ ಫ್ರೆಂಡ್ಸ್, ಆವಾಗ ಹಠ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಿರಾಪ್ ಕುಡಿದ್ರೆ ಸಾಕು ಅನ್ನೋ ಥರ ಆದಾಗ ಒಂದು ಲೇಸ್ನೋ ಈ ಥರ ಜಂಕ್ ಫುಡ್ನ ಕೊಡ್ತೀನಿ ನಾನು. ಆವಾಗ ಸಿರಪ್ನ ಕುಡ್ಕೊತಾರೆ. ಅಂದರೆ ಇವಾಗ ನನಗೆ ಕುರ್ಕುರೆ ಕೊಡ್ತಾರೆ, ಲೇಸ್ ಕೊಡ್ತಾರೆ ನಮ್ಮಮ್ಮ. ಸಿರಪ್ ಕುಡಿದ್ರೆ ಇವಾಗ ಕುಡಿದ್ಬಿಡೋಣ ಅಂತ ಮಕ್ಕಳು ಕುಡಿತಾರೆ. ನಾನು ಕೂಡ ನೋಡಿ ಚಪಾತಿ ಚಟ್ನಿ ಒಂದು ಒಬ್ಬಟ್ಟಿತ್ತು, ಅದನ್ನು ಕೂಡ ಹಾಕೊಂಡಿದ್ದೆ. ಇನ್ನು ನೀವು ನೋಡ್ತಾ ಇರ್ಬೋದು, ಅವ್ನಿಗೆ ಚಿಕ್ಕವನಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಚಿಕ್ಕವನಿಗೆ ಹುಷಾರಿರಲಿಲ್ಲ, ಅದಾದಮೇಲೆ ದೊಡ್ಡವನಿಗೆ ಹುಷಾರಿಲ್ದಂಗೆ ಆಯಿತು. ಈ ಥರ ವ್ಯಾನಲ್ಲೆಲ್ಲ ಹೋಗಿ ಬರ್ತಾರೆ. ಈ ಥರ ಗಾಳಿ ಥಂಡಿ ಬೇರೆ ಇರುತ್ತೆ ವಿಂಡೋ ಹತ್ರ. ನೋಡಿ ಈ ಥರ ಸಿರಾಪ್ ಕುಡ್ದಿರೋ ಹೊತ್ತಿಗೆ ಅದನ್ನು ನಾನು ಕೊಟ್ಟಿದ್ದೀನಿ, ಸುಮ್ಮನೆ ಕೊಟ್ಟಿಲ್ಲ. ಅವ್ನು ಸಿರಾಪ್ ಕುಡಿದ್ರೇ ಹುಷಾರಾಗೋದು. ಆಮೇಲೆ ಒಂದು ಮಾತ್ರೆ ಕೊಟ್ಟಿದ್ರು ಅವನಿಗೆ, ಆ ಮಾತ್ರೆ ನುಂಗಿಸ್ಬೇಕು. ಸೊ ಹಾಗಾಗಿ ಮನೆ ಹತ್ರನೇ ಉಳಿಸ್ಕೊಂಡಿದ್ದೀನಿ ಇವನ್ನ. ಫ್ರೆಂಡ್ಸ್, ಇವತ್ತು ಜ್ವರ ಅಂತ ಅಂದ್ಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸಿಲ್ಲ. ನೈಟ್ ಹೊತ್ತೆ ಅವನಿಗೆ ಜ್ವರ ಬರುತ್ತೆ, ಹಂಗಾಗಿ ಇವತ್ತು ಅವನು ಆಬ್ಸೆಂಟು. ದೊಡ್ಡವನು ಮಾತ್ರ ಹೋಗಿದ್ದಾನೆ ಸ್ಕೂಲ್ಗೆ. ಇನ್ನು ಮನೆಯೆಲ್ಲನೂ ಈ ಥರ ಇದೆ ಅಂತ ಅನ್ಕೋಬೋದು, ಬಟ್ ಸ್ವಲ್ಪ ಧೂಳಿದೆ. ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ತೆಗೆದು ಒಂದು 2 ದಿನ ಅಂತೂ ಕ್ಲೀನಿಂಗ್ ಕೆಲಸ ಆಗೇ ಆಗುತ್ತೆ. ಓಕೆ, ಇನ್ನು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.